ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಮ್ಮ ಸೈಡು ಎಲ್ಲರೂ ಮಾಡುವಂಥ ಪುಂಡಿ ಪಲ್ಯನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಮ್ಮ ಸೈಡಂತೂ ಹೊಲದಾಗ ಜಾಸ್ತಿ ಪುಂಡಿ ಸೊಪ್ಪಂತೂ ಸಿಗ್ತೈತಿ. ಸಿಟಿ ಒಳಗೂ ಸಿಗ್ತೈತಿ ಈಗ ಎಲ್ಲ ಕಡೆನೂ. ಆದರೆ ನಮ್ಮ ಸೈಡ್ ಜಾಸ್ತಿ ಈ ಪಲ್ಯನ ಹೊಲದಾಗ ತಂದು ಮಾಡ್ತಾರೆ ರೀ. ಈ ಪಲ್ಯನ ಫಸ್ಟ್ ಮಾಡ್ಬೇಕಂದ್ರೆ ಸ್ವಚ್ಛಾಗಿ ತೊಳ್ಕೊಂಡು ಕುಕ್ಕರ್ ಒಳಗೆ ನಾನು ಬೇಯಿಸ್ಕೊಳಕತ್ತೀನಿ ರೀ. ಇದು ಪುಂಡಿ ಪಲ್ಯ ಎಷ್ಟು ಬೇಯ್ತೈತೋ ಅಷ್ಟು ಚೆನ್ನಾಗಿ ಬರ್ತೈತೆ ರೀ. ಅದಕ್ಕೋಸ್ಕರ ನಾನು ಕುಕ್ಕರಿಗೆ ಒಂದು ಲೀಟ್ರ್ನಷ್ಟು ನೀರು ತೊಗೊಂಡು ಇದನ್ನು ಸೊಪ್ಪನ್ನು ಸರಿಯಾಗಿ ಬೇಯಿಸ್ಕೊಳಕ್ಕೆ ಕುಕ್ಕರಿಗೆ ಹಾಕ್ಕೊಳಕತ್ತೀನಿ ರೀ. ಇದು ಸರಿಯಾಗಿ ಬೇಯಬೇಕು. ಇದು ಬಿಸಿನೀರಿಗೆ ಹಾಕಿದ ತಕ್ಷಣ ಕಲರ್ ಚೇಂಜ್ ಆಗಿಬಿಡ್ತೈತೆ ನೋಡ್ರಿ. ಗ್ರೀನ್ ಕಲರ್ ಹೋಗಿ ಯೆಲ್ಲೋ ಕಲರ್ ಬಂದುಬಿಡ್ತೈತಿ. ಈ ಥರ ಸರಿಯಾಗಿ ನೀರೊಳಗೆ ಎಲ್ಲ ಕಡೆ ಮಿಕ್ಸ್ ಆಗುವಂಗೆ ಮಾಡಿಕೊಂಡು ಆಮೇಲೆ ಒಂದು ಕುದಿ ಬಂದ ಮೇಲೆ ಕುಕ್ಕರನ್ನು ಮುಚ್ಚಿದ್ರೆ ಸರಿಯಾಗಿ ಬೇಯ್ತೈತಿ ರೀ. ನೋಡಿರಿ, ಈಗ ಒಂದು ಕುದಿ ಬಂತು. ಆಮೇಲೆ ನಾನು ಕುಕ್ಕರನ್ನು ಕ್ಲೋಸ್ ಮಾಡಿಕೊಂಡು ಒಂದು 5-6 ವಿಸಿಲ್ ನಾನು ಇಟ್ಕೊಂಡಿದ್ದೆ. ಈಗ ಇದು ಸರಿಯಾಗಿ ಬೆಂದೈತಿಲ್ಲ ಅಂತ ನೋಡ್ಕೊತೀನಿ ರೀ. ಈ ಥರ ಬೆಂದೈತಿಲ್ಲ ಅಂತೇಳಿ ಒಂದು 2-3 ಎಸಳು ನೋಡಿದ್ರೆ ಒಂದು ಸ್ವಲ್ಪ ಕೈಯಿಂದ ಇದು ತಿಕ್ಕಿ ನೋಡಿದ್ರೆ ಗೊತ್ತಾಗ್ಬಿಡ್ತೈತೆ ರೀ ಬೆಂದೈತೇನಿಲ್ಲ ಅಂಥೇಳಿ. ಈಗ ಬೆಂದಿರುವಂಥ ಈ ಪುಂಡಿ ಸೊಪ್ಪಿಗೆ ಗೋಧಿ ರವಾನ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಕೆಲವೊಬ್ರು ಅಕ್ಕಿನೂ ಹಾಕ್ಕೊಂಡು ಬೇಯಿಸ್ಕೊತಾರೆ, ಆದರೆ ನಾನು ಗೋಧಿ ರವೆ ಹಾಕ್ಕೊಂಡು ಬೇಯಿಸ್ಕೊಳಕತ್ತೀನಿ. ಈ ರವಾನ ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡ್ಬೇಕು ರೀ. ಇದು ರವೆ ಸರಿಯಾಗಿ ಬೇಯಕ್ಕೆ ಬಿಟ್ಟು ಇದಕ್ಕೆ ಹಾಕುವಂಥ ಉಳ್ಕಿದ ಪದಾರ್ಥಗಳನ್ನ ತೊಗೋತೀನಿ ರೀ. 1-2 ಬೆಳ್ಳುಳ್ಳಿ ತೊಗೊಂಡೇನಿ ರೀ ಇದಕ್ಕೆ ಹಾಕಕ್ಕೆ. ಬೆಳ್ಳುಳ್ಳಿನ ಎಷ್ಟು ಜಾಸ್ತಿ ಹಾಕ್ತೀರಿ ಅಷ್ಟು ಫ್ಲೇವರ್ ಚಲೋ ಇರ್ತೈತೆ ರೀ. ಇದಕ್ಕೆ ಮೇನ್ ಬೇಕಾಗಿರೋದು ಬೆಳ್ಳುಳ್ಳಿ ಮತ್ತು ಜೀರಿಗೆ. ಇದು 1-2 ಹೆಸರು ತೊಗೊಂಡು ಅದನ್ನು ಸ್ವಚ್ಛ ಮಾಡಿ ಇಟ್ಕೊಂಡೇನಿ ರೀ. ಇವನ್ನ ಸ್ವಲ್ಪ ಸಣ್ಣಾಗಿ ಜಜ್ಜಿ ಇಟ್ಕೊಬೇಕು. ಈಗ ಅಷ್ಟೊತ್ತಿಗೆ ರವೆ ಎಲ್ಲ ಕುದ್ದು ರೆಡಿ ಆಗಿತ್ತು ಅದು. ಅದಕ್ಕೆ ನಾನಿಲ್ಲೇ ಜಜ್ಜಿರುವಂಥ ಬೆಳ್ಳುಳ್ಳಿ, ಅರಿಶಿನ ಪುಡಿ, ಜೀರಿಗೆ, ಉಪ್ಪು ಮತ್ತು ಹಸಿ ಮೆಣಸಿನ್ಕಾಯಿ, ಖಾರ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಎಲ್ಲನೂ ಹಾಕೊಳತ್ತೀನಿ ರೀ. ಇದೆಲ್ಲ ಹಾಕೊಂಡಾದ್ಮೇಲೆ ಲಾಸ್ಟ್ 1-2 ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳತ್ತೀನಿ. ಇದು ಯಾವುದೇ ಥರದ ಒಗ್ಗರಣೆ ಅಂತೂ ಕೊಡೋ ಹಾಗಿಲ್ಲ. ಇದನ್ನೆಲ್ಲ ಹಾಕಿದಾದ್ಮೇಲೆ ಇದನ್ನು ಹುಟ್ಟಿನಿಂದ ಸರಿಯಾಗಿ ಮುಗಿಸ್ಕೋಬೇಕ್ರಿ. ಇದನ್ನು ಎಲ್ಲನೂ ಸರಿಯಾಗಿ ಮಿಕ್ಸ್ ಆಗೋ ತನಕ ಈ ಥರ ಮುಗಿಸ್ತಾನೆ ಇರಬೇಕು. ಕುದ್ದಿರುವಂಥ ಸೊಪ್ಪು ಎಲ್ಲ ರವೆ ಜೊತೆ ಮಿಕ್ಸ್ ಆದಮೇಲೆ ಅದು ಉಳ್ಕಿದ್ದು ಎಲ್ಲ ಜೀರಿಗೆ, ಅರಿಶಿನ ಪುಡಿ, ಬೆಳ್ಳುಳ್ಳಿ ಎಲ್ಲನೂ ಸರಿಯಾಗಿ ಅದ್ರ ಜೊತೆ ಮಿಕ್ಸ್ ಆದಮೇಲೆ ಲಾಸ್ಟಲ್ಲಿ ಬೆಲ್ಲ ಹಾಕ್ಕೊಂಡು ಇನ್ನೊಂದು ಸತಿ ಇದನ್ನು ಮುಗಿಸ್ಕೋಬೇಕು. ಈ ಪಲ್ಯಕ್ಕೆ ಬೆಲ್ಲನ ಯಾಕೆ ಹಾಕೋತಾರೆ ಅಂದ್ರೆ ಅದು ಸ್ವಲ್ಪ ಹುಳಿ ಬರ್ತೈತಲ್ರಿ, ಅದು ಸ್ವಲ್ಪ ಕಡಿಮೆ ಆಗುತ್ತೆ ಅಂಥೇಳಿ ಒಂದಿಷ್ಟು ಬೆಲ್ಲನೂ ಹಾಕ್ಕೊತಾರೆ. ಸರಿಯಾಗಿ ಟೇಸ್ಟ್ ಚೆನ್ನಾಗಿರ್ತೈತೆ ಅಂಥೇಳಿ. ಇಷ್ಟು ಮಾಡಿದ್ರೆ ಪುಂಡಿ ಪಲ್ಯ ರೆಡಿ ಆಕೈತ್ರಿ. ಜೋಳದ ರೊಟ್ಟಿ, ಹಸಿಕಾಯಿ ಚಟ್ನಿ ಜೊತೆ ಹಚ್ಕೊಂಡು ತಿಂದ್ರೆ ಚಲೋ ಇರ್ತೈತೆ ರೀ ಟೇಸ್ಟ್. 2 ದಿನ ಇಟ್ಟರು ಇದು ಹಳ್ಸಂಗಿಲ್ಲ. ಇದು ನಾನು ಮಾಡೋ ಪುಂಡಿ ಪಲ್ಯ ಅಂತೂ ಈ ಥರ ಇರ್ತೈತಿ. ನೀವು ಯಾವ ಥರ ಮಾಡ್ತೀರಿ ಅಂತ ತಿಳಿಸ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರಿಗೂ ನಮಸ್ಕಾರ.